ಇದೇನಿದು ಇವರಿಬ್ರು ಸಡನ್ ಆಗಿ ಹಿಂಗ್ ಬಂದಿದಾರಲ್ಲ. ಬರ್ಬೇಡಿ ಅಂತ ಹೇಳಿದ್ರು ಬಂದಿದಾರಲ್ಲ. ಏನ್ ಮಾಡೋದೀಗ? ಇವರಿಬ್ರು ಯಾಕೆ ಬಂದಿರ್ಬೋದು ವಿಚಾರಿಸೋಣ. ರೂಪ ಬರ್ತಿದ್ದಾಳೆ, ಇವಾಗ ಕೇಳ್ತೀನಿ ಅವಳನ್ನ. ಯಾಕಕ್ಕ ಬಂದಾಗಿಂದ ನೋಡ್ತಾ ಇದ್ದೀನಿ, ನಾವು ಬಂದಿರೋದು ನಿಮಗೆ ಖುಷಿನೇ ಇಲ್ಲ ಅನ್ಸುತ್ತೆ ಅಲ್ವಾ? ನಾವು ಬಂದಾಗಿಂದ ನೋಡ್ತಾನೆ ಇದ್ದೀವಿ, ಯಾವಾಗಪ್ಪ ಎದ್ದೋಗ್ತಾರೆ ಇವರು ಅನ್ನೋ ಥರ ನೋಡ್ತಿದ್ದೀರಾ. ನಾವೇನು ಮಾಡಿದ್ದೀವಕ್ಕ ಅಂಥದ್ದು? ಅಯ್ಯೋ ಹಾಗೇನಿಲ್ಲ ರೂಪ, ನಾನು ಯಾಕೆ ಆಗ ಅನ್ಕೊಡ್ಲೇಳು? ಗೊತ್ತಾಗ್ತಿದೆ ಅಕ್ಕ, ನಿಮ್ಮ ಫೇಸ್ ನೋಡಿದ್ರೇ ಗೊತ್ತಾಗ್ತಿದೆ, ಯಾಕಾದರೂ ಇವ್ರು ಇಲ್ಲಿಗೆ ಬಂದರು ಅನ್ನೋ ಥರ ಇದ್ದೀರಾ ನೀವು. ಏನಿಲ್ಲ ರೂಪ, ಸಡನ್ನಾಗಿ ಇಬ್ಬರು ನನಗೆ ಫೋನ್ ಮಾಡ್ದೇನೆ ಬಂದ್ರಲ್ವಾ, ಅದಕ್ಕೆ ಯಾಕಪ್ಪ ಬಂದರು ಅಂತ ಅಂದ್ಕೊಂಡೆ ಅಷ್ಟೇ. ಸರಿ ಬಿಡಿ, ನಾವು ಬಂದಿರೋದು ನಿಮಗೆ ಖುಷಿ ಆಗ್ತಿಲ್ಲ ಅಂತ ಅನ್ನಿಸ್ತಿದೆ. ನೀವು ನಮ್ಮ ಜೊತೆ ಬನ್ನಿ, ಆವಾಗ ನಾವು ಇಲ್ಲಿಗೆ ಬರೋದೇ ತಪ್ಪುತ್ತೆ. ಅದೇಗಾಗುತ್ತೆ ರೂಪ, ನನ್ನ ಆಸೆ ಏನಂತ ನಿನಗೆ ಗೊತ್ತಲ್ವಾ? ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತಲೂ ಗೊತ್ತು. ಪದೇ ಪದೇ ನೀನು ಅದನ್ನು ಕೇಳಬೇಡ. ನೀವಿಬ್ಬರು ಒಂದಾಗಿರಬೇಕು, ಚೆನ್ನಾಗಿರಬೇಕು. ನಿಮ್ಗೆ ಹುಟ್ಟೋ ಮಕ್ಕಳನ್ನ ನಾನು ಅಮ್ಮನಾಗಿ ಸಾಕಬೇಕು. ಪದೇ ಪದೇ ಇಲ್ಲಿಗೆ ಬಂದು ನಂಗೆ ಡಿಸ್ಟರ್ಬ್ ಮಾಡಬೇಡಿ. ನೀವಿಬ್ಬರು ಚೆನ್ನಾಗಿದ್ದೀರಾ ಅಂತ ಗೊತ್ತಾದ್ಮೇಲೆ ನಾನೇ ಬರ್ತೀನಿ. ನೀವು ಬಂದು ನನ್ನ ಕರೆಯೋದು ಮತ್ತು ಸುಮ್ಮನೆ ಇಲ್ಲಿರೋರಿಗೆಲ್ಲ ತೊಂದರೆ ಕೊಡೋದು ಅದೆಲ್ಲ ನೀವಿಬ್ಬರು ಮಾಡಬೇಡಿ. ಸರಿ ಅಕ್ಕ, ಆಯಿತು. ನೀವು ಹೇಳೋದು ನಂಗೆ ಅರ್ಥ ಆಗ್ತಿದೆ. ಇನ್ನು ಮುಂದೆ ನಾವಿಬ್ಬರು ಚೆನ್ನಾಗಿರೋಕ್ಕೆ ಟ್ರೈ ಮಾಡ್ತೀವಕ್ಕ. ಟ್ರೈ ಮಾಡೋದಲ್ಲ ರೂಪ, ಇಬ್ಬರು ಚೆನ್ನಾಗಿದ್ದೀರಾ ಅಂತ ಗೊತ್ತಾದ್ಮೇಲೆ ನಾನು ಆ ಊರಿಗೆ ಬರೋದು. ಸರಿ ಅಕ್ಕ, ನೀವು ಈ ಥರ ಆಟ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮ್ಮ ಆರೋಗ್ಯದ ಕಡೆ ಹುಷಾರಾಗಿರಿ. ನನಗೇನಾಗಿದೆ ಇಲ್ಲಿ ಸ್ವರೂಪ? ನಾನು ಆರಾಮಾಗೇ ಇದ್ದೀನಿ. ಗಂಗಾ ಅತ್ತಿಗೆ ಮತ್ತು ಅಮ್ಮ ಪಾಪು ಜೊತೆ ಆಟ ಆಡ್ಕೊಂಡು ಆರಾಮಾಗಿದ್ದೀನಿ. ನೀವಿಬ್ಬರು ಯಾವಾಗ ಚೆನ್ನಾಗಿರ್ತೀರಾ ಅಂತ ಗೊತ್ತಾಗುತ್ತೋ ಹಾಗೆ ಬರೋದು. ಇನ್ಮೇಲೆ ಪುನೀನ ಕರ್ಕೊಂಬಂದು ನಂಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ಸರಿ ಅಕ್ಕ, ಆಯಿತು, ಹಾಗೆ ಮಾಡ್ತೀನಿ. ಇವಳನ್ನ ಹೀಗೆ ಬಿಟ್ಟರೆ ಆರೋಗ್ಯದ ಕಡೆನೂ ಗಮನ ಹರಿಸಲ್ಲ ಅನಿಸುತ್ತೆ. ಆದಷ್ಟು ಬೇಗ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನು ರಿಪೋರ್ಟ್ಸ್ ಎಲ್ಲನೂ ಬೇರೆ ಡಾಕ್ಟ್ರ್ ಹತ್ರ ಕಳಿಸ್ತೀನಿ ಅಂತ ಹೇಳಿದ್ರು. ವಿಚಾರಿಸ್ಕೊಂಡು ಏನಾದರೂ ಮಾಡಿ ಇವಳನ್ನ ಉಳಿಸ್ಕೋಬೇಕು. ಇಲ್ಲಾಂದರೆ ಇವಳು ಹೀಗೆ ಆಟ ಮಾಡಿ ಇಲ್ಲೇ ಸೇರ್ಕೊಂಡ್ಬಿಡ್ತಾಳೆ. ಏನು ಮಾಡ್ತಿದ್ದೀರಾ ಇಬ್ಬರು ಇಲ್ಲಿ ನಿಂತ್ಕೊಂಡು? ಏನೂ ಇಲ್ಲ ರೀ, ಅಕ್ಕ ಯಾವಾಗ ಊರಿಗೆ ಬರ್ತಾಳೆ ಅಂತ ಕರಿತಾ ಇದ್ದೆ. ನೀವಾದರೂ ಹೇಳಿ ನೋಡಬಾರ್ದಾ? ನಮ್ಮ ಮಾತೆಲ್ಲ ಕೇಳ್ತಿಲ್ಲ ರೂಪ. ಈಗ ಇವಳ ಮಾತನ್ನೇ ನಾವೆಲ್ಲರೂ ಕೇಳಬೇಕಾಗಿದೆ. ಬಂದು ಇಲ್ಲಿ ಟಿಕ್ಕಣಿ ಹುಡ್ಕೊಂಡು ಕೂತಿದ್ದಾಳೆ. ಎಷ್ಟು ದಿನ ಅಂತ ತವ್ರ ಮನೇಲಿ ಇರ್ತಾಳೆ. ನಾವು ನೋಡೋಣ ಬಾ. ಬೇಜಾರು ಮಾಡ್ಕೋಬೇಡ ಪುನಿ, ನಿನ್ನ ಹತ್ರ ಅವಾಗೆ ಮಾತಾಡಿದ್ದೀನಲ್ಲ. ನೀವಿಬ್ಬರು ಖುಷಿ ಖುಷಿಯಾಗಿದ್ದು ಒಂದಾಗಿ ನನಗೊಂದು ಮಗು ಆಟ ಆಡಕ್ಕೆ ಕೊಟ್ಟರೆ ಅದನ್ನ ನೋಡ್ಕೊಂಡು ಆರಾಮಾಗಿರ್ತೀನಿ. ಹಾಂ, ಈಗೇನೋ ನೋಡ್ಕೊಂಡು ಆರಾಮಾಗಿರ್ತೀನಿ ಅಂತ ಹೇಳ್ತಿದ್ಯಾ. ನೀನು ಹೇಳೋ ಸುಳ್ಳುನ ಇನ್ನು ಎಷ್ಟು ದಿನ ಮುಚ್ಚಿಡ್ಬೇಕಂತಿದ್ಯಾ? ದಿನ ಅಂತ ಈ ಮ್ಯಾಟ್ರು ಯಾರಿಗೂ ಗೊತ್ತಾಗ್ದಂಗೆ ತವ್ರ ಮನೆಗೆ ಸೇರ್ಕೋತೀಯ. ಆದಷ್ಟು ನೀನು ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸೌಮ್ಯ. ಆದಷ್ಟು ಬೇಗ ನೀನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ರೀ, ಏನೋ ಯೋಚನೆ ಮಾಡ್ತಿದ್ದೀರಾ? ನಾನು ಅಲ್ಲಿಗೆ ಬರಬೇಕಂದ್ರೆ ನೀವಿಬ್ಬರು ಸಂತೋಷವಾಗಿರಬೇಕು ಅಷ್ಟೇ. ಆಯ್ತಮ್ಮ, ನೀನು ಆಟ ಮಾಡಿದ್ರೆ ಎಲ್ಲಿ ಬಿಡ್ತೀಯ? ಯಾವಾಗಿಂದನೂ ನಿಂದೆ ಆಗಬೇಕು ಅಂತ ಪ್ರತಿ ಸರಿನೂ ಆಟ ಮಾಡ್ತೀಯ ತಾನೆ? ಸರಿ ಬಿಡು, ನಾವು ಚೆನ್ನಾಗೇ ಇರ್ತೀವಿ. ಸರಿ, ನಿನ್ನ ಆಸೆ ಅಂತೇನೆ ಆಗ್ಲೇಳು. ನಾವಿಬ್ಬರು ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ಇಬ್ಬರು ಖುಷಿಯಾಗಿರಬೇಕು, ಒಂದಾಗಬೇಕು ಅಷ್ಟೇ. ಸರಿ ಸರಿ, ಇವಳು ಬರೀ ಇದೇ ಮಾತಾಡ್ತಿರ್ತಾಳೆ ರೂಪ. ನಾವಿನ್ನು ಹೊರಡೋಣ ಬಾ. ಹಾಂ ಸರಿ ರೀ. ನಾವಿನ್ನು ಹೊರಡ್ತೀವಿ. ನಮ್ಮ ಬಗ್ಗೆನೇ ಯೋಚನೆ ಮಾಡಿಕೊಂಡು ಅದನ್ನೇ ಕೊರಗ್ತಾ ಕೂತ್ಕೋಬೇಡ. ನಾವು ಫೋನ್ ಮಾಡಿ ಊಟ ಮಾಡದೇ ಇಲ್ಲ ಅಂತ ನಂಗೆ ಹೇಳು. ಇದೊಳೆ ಚೆನ್ನಾಗಿದೆಯಪ್ಪ, ಊಟ ಮಾಡ್ದೆ ಏನು ಉಪವಾಸ ಇರ್ತಾರ ತವ್ರ ಮನೆಗೆ ಬಂದು? ಹಾಗಲ್ಲ ಅಕ್ಕ, ಸುಮ್ಮನೆ ಅವರಿಗೆ ನೀವು ಯಾಕೋ ಇತ್ತೀಚೆಗೆ ತುಂಬ ಸಣ್ಣ ಆಗ್ತಿದ್ದೀರಲ್ವಾ, ಅದಕ್ಕೆ ಹೇಳ್ತಿದ್ದಾರೆ ಅಷ್ಟೇ. ಒಂದು ಫೋನ್ ಮಾಡಿದ್ರೆ ಏನಾಗ್ತಿರುತ್ತೆ ಅಕ್ಕ, ಅವ್ರ ಹತ್ರನೂ ಮಾತಾಡ್ದಂಗೆ ಇರುತ್ತೆ ಅಲ್ವಾ? ಆಯ್ತು ಹೇಳಿ, ನೀವಿನ್ನು ನೋಡಿ ಪದೇ ಇಲ್ಲಿ ಬರಬೇಡಿ. ನಂಗೆ ಗೊತ್ತು ಯಾವಾಗ ಬರಬೇಕು ಅಂತ. ಸರಿ ಸರಿ ರೂಪ, ಹೋಗೋಣ. ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಳಿ. ಹೌದೌದು, ಅಪ್ಪ ಅಮ್ಮನ ನೋಡ್ಕೊಳ್ಳೋದು ನೀನು ನನಗೆ ಹೇಳ್ಕೊಡ್ಬೇಕು. ಸೊಸೆಯಾಗಿ ಬಂದು ತವ್ರ ಮನೆಗೆ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಆರ್ಡ್ರ್ ಮಾಡ್ತಾಳೆ. ನಾನು ಎಲ್ಲೇ ಇದ್ದರೂ ನೀವೆಲ್ಲರೂ ಚೆನ್ನಾಗಿರ್ಬೇಕಂತಲೇ ಕೇಳ್ಕೊಳ್ಳೋದು ಪುನಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಆಯ್ತಕ್ಕ, ನೀವೇನು ಚಿಂತೆ ಮಾಡಬೇಡಿ, ನಾನು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತೀನಿ. ರೀ ರೂಪ, ಆಯಿತು, ನೀವಿನ್ನು ನೋಡಿ. ನಾವು ಇಲ್ಲಿದ್ದರೆ ಅವಳಿಗೆ ಮುಳ್ಳು ಮೇಲೆ ನಿಂತ್ಕೊಂಡಂಗೆ ಇರುತ್ತೆ ಅನಿಸುತ್ತೆ. ಹೋಗೋಣ ನಡಿ. ಹಾಂ ಸರಿ ರೀ. ಏನಿದು ಇಬ್ಬರು ಇದ್ದಕ್ಕಿದ್ದಂಗೆನೆ ನನ್ನನ್ನು ವಿಚಾರಿಸ್ಕೊತಿದ್ದಾರೆ. ಅದು ಆರೋಗ್ಯ ಹೆಂಗಿದೆ ಅಂತ ಕೇಳ್ತಿದ್ದಾರೆ. ಇವ್ರಿಗೇನಾದರೂ ನನ್ನ ಬಗ್ಗೆ ಡೌಟ್ ಬಂದಿದೆಯಾ? ಹಾಗೆ ಸಾಧ್ಯನೇ ಇಲ್ಲಲ್ಲ, ಅದೇ ಡೌಟ್ ಬರುತ್ತೆ. ಇಲ್ಲ, ನಾನೇ ಎಲ್ಲ ಸುಮ್ಮನೆ ಯೋಚನೆ ಮಾಡ್ತಿದ್ದೀನಿ. ಹಾಗೆಲ್ಲ ಏನೂ ಇರಲ್ಲ, ನನ್ನ ಬಗ್ಗೆ ಅವ್ರಿಗೇನು ಗೊತ್ತಾಗಿರಲ್ಲ. ಹೇಗೋ ಈಗಾದರೂ ಇಬ್ಬರು ಚೆನ್ನಾಗಿ ನಗ್ನಗ್ತಾ ಖುಷಿ ಖುಷಿಯಾಗಿ ಬಂದಿದ್ದಾರೆ. ಇದೇ ಥರ ಇಬ್ಬರು ಒಂದಾಗಿ ಮಗು ಹುಟ್ಟುತ್ತೆ ಅಂತ ಗೊತ್ತಾದರೆ ನಾನು ಆರಾಮಾಗಿ ಕಣ್ಮುಚ್ಚುತ್ತೀನಿ. ಏನು ಸೌಮ್ಯ, ಇವತ್ತು ಇಬ್ಬರು ಒಂದಾಗಿ ಬಂದುಬಿಟ್ಟಿದ್ದಾರೆ. ನಿನ್ನ ಆಸೆನೋ ಅದೇ ಅಲ್ವಾ, ಅವರಿಬ್ಬರು ಖುಷಿಯಾಗಿ ಒಂದಾಗಿರಬೇಕು ಅಂತ. ನಿನ್ನ ಆಸೆ ಫಲಿಸುತ್ತೆ ಅನಿಸುತ್ತೆ. ಅದು ಅದಕ್ಕೆ ನಾನು ಅಲ್ಲಿದ್ದರೆ ಅವರಿಬ್ಬರು ಒಂದಾಗಲ್ಲ ಅಂತಲೇ ತಾನೇ ಇಲ್ಲಿ ಬಂದು ಸೇರ್ಕೊಂಡಿರೋದು. ಇಲ್ಲಾಂದರೆ ನಾನು ಯಾಕೆ ಸುಮ್ಮನೆ ಬಂದಿಲ್ಲ ಇಲ್ಲಿದ್ದೆ ಹೇಳಿ? ಹೋಗ್ಲಿ ಬಿಡು, ನೀನು ಸ್ವಲ್ಪ ದೂರ ಇರೋದ್ರಿಂದ ಅವರಿಬ್ಬರು ಹತ್ರ ಆಗ್ತಿದ್ದಾರೆ. ಹೌದು ಅದಕ್ಕೆ ಪಾಪು ಏನು ಮಾಡ್ತಿದ್ದಾನೆ? ಅತ್ತೆ ಎತ್ಕೊಂಡು ಹೋಗಿದ್ದಾರೆ ಕಣೆ, ಮನೆ ಕಟ್ಟ ಹತ್ರ ಹಂಗೆ ನೋಡ್ಕೊಂಡು ಬರ್ತೀನಿ ಅಂತ ಎತ್ಕೊಂಡು ಹೋಗಿದ್ದಾರೆ. ಹೇಗಿದ್ರು ಪುನೀರ್ ಮತ್ತು ರೂಪನ ಹತ್ರ ಮಾತಾಡ್ತಿದ್ದೆ ಅಲ್ವಾ,
ನಾನೇ ಅತ್ತೆನ ಕಳಿಸ್ದೆ. ಹೋಗ್ಲಿ ಬಿಡಿ, ಅಳ್ತಾ ಇಲ್ಲಲ್ಲ ಅಷ್ಟೇ ಸಾಕು. ನಾನು ಎಲ್ಲಿ ಅಳ್ತಿದ್ದಾನೋ ಅಂತ ಅಂದ್ಕೊಂಡೆ. ಯಾರ ಹತ್ರನೋ ಖುಷಿಯಾಗಿದ್ರೆ ಸಾಕು. ನಿಮ್ಮ ತಮ್ಮನ ಮದುವೆ ಫಿಕ್ಸ್ ಆಯ್ತಾ ಅದಕ್ಕೆ? ಹ್ಞೂ, ಇನ್ನೇನು ಆದಂಗೆನೆ ಎಲ್ಲನೂ ಡೇಟ್ ಫಿಕ್ಸ್ ಮಾಡ್ಬೇಕಷ್ಟೇ. ಯಾಕೋ ನೀನು ಇತ್ತೀಚೆಗೆ ನೋಡಿದರೆ ಒಳಕ್ಕೆ ಹೋಗ್ತಿದ್ಯಾ ಕಣ್ ಸೌಮ್ಯ, ಯಾಕೆ ಆರೋಗ್ಯ ಸರಿ ಇಲ್ವೇನು? ಅಯ್ಯೋ ಅದಕ್ಕೆ ಹಾಗೇನಿಲ್ಲ. ನಿಮ್ಗೆ ಯಾಕೆ ಹಂಗೆ ಅನಿಸ್ತಿದೆ? ಕಣೆ, ಯಾಕೋ ಅವರಿಬ್ರು ನಿನ್ನ ಬಗ್ಗೆನೇ ವಿಚಾರಿಸ್ತಾನೆ ಇದ್ರು. ಹೋಗ್ತಾ ಹೋಗ್ತಾ ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ, ಆರೋಗ್ಯ ಚೆನ್ನಾಗಿ ನೋಡ್ಕೊ ಅಂತಲೇ ಹೇಳೋಗ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ನಿನಗೂ ಯಾಕೋ ಇತ್ತೀಚೆಗೆ ಒಂಥರ ಕಳೆನೇ ಇಲ್ಲ, ಒಂಥರ ಸುಸ್ತಾಗ್ತಿರ್ತೈತಿ ಯಾವಾಗೂ ನಿನಗೆ. ಏನಿಲ್ಲ ಅದಕ್ಕೆ, ನಾನು ಇರೋದೇ ಸಣ್ಣಕ್ಕಿರೋದಲ್ವಾ, ಹಾಗಾಗಿ ನಾನು ನಿಮಗೆ ನೋಡೋಕೆ ಹಂಗೆ ಅನಿಸುತ್ತೆ ಅಷ್ಟೇ. ನಾನು ಇನ್ನೇನು ಕೆಲಸ ದಬ್ಬಾಗ್ತಿದ್ದೀನಿ ಹೇಳ್ರಿ ಇಲ್ಲಿ ಕೂತ್ಕೊಂಡು. ನೀವು ಮಾಡಿಕಿದ್ನ 3 ಹೊತ್ತು ತಿನ್ಕೊಂಡು ಏನೋ ಒಂದು ಸ್ವಲ್ಪ ಹೊತ್ತು ಪಾಪನ ಎತ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ದೀನಿ. ಅಷ್ಟಕ್ಕೆ ನನಗೆ ಸುಸ್ತಾಗುತ್ತಾ? ನಿಂಗೆ ಮಕ್ಕಳಂದ್ರೆ ಇಷ್ಟ ಅಂತ ಊರಾಗಿರೋ ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡು ಬರ್ತಿದ್ದೀನಿ. ನನಗೆ ಎಂಥ ಕಾಯಿಲೆನೂ ಇಲ್ಲ. ಅವಾಗ ಒಂದು ಸ್ವಲ್ಪ ತಲೆನೋವು ಬರುತ್ತೆ ಅಷ್ಟೇ. ಅದೇನೆ, ಅದು ಯಾಕಂತನ ಗೊತ್ತಾದರೆ ಹೋಗಿ ತೋರಿಸ್ಕೊಂಡು ಬರ್ಬೋದಲ್ಲೇ. ಅಂಥದ್ದೇನು ಆಗಿಲ್ಲ ಅದಕ್ಕೆ. ನೀವು ಸುಮ್ಮನೆ ಅವರೇನೋ ಹೇಳೋಗ್ತಾರೆ ಅಂತ ನೀವು ಅದ್ರ ಬಗ್ಗೆನೇ ಚಿಂತೆ ಮಾಡಬೇಡಿ. ಏನೋ ನನ್ನ ಕಣ್ಣು ಮುಂದೆ ಇದ್ದೋಳು ದಿನೇ ದಿನೇ ಒಳಕ್ಕೆ ಹೋಗ್ತಾಳೆ ಅಂತ ನಂಗೆ ಚಿಂತೆ ಇರಲ್ವೇನೆ. ಅತ್ತೇನೂ ನಮ್ಮ ಮನೆಯವರು ಹಂಗೆ ಅಂತಿದ್ರು. ಯಾಕೋ ಸೌಮ್ಯ ಇತ್ತೀಚೆಗೆ ದಿನೇ ದಿನೇ ಒಳಕ್ಕೆ ಹೋಗ್ತಾವಳಲ್ಲ, ಊಟ ತಿಂತಾಳೋ ಇಲ್ವಂತ ನನ್ನ ಕೇಳ್ತಾರೆ. ಮೊದಲು ಟೈಮಿಗೆ ಸರಿಯಾಗಿ ತಿಂದು ತಲೆನೋವು ಆ ಥರ ಏನಾದರೂ ಬಂದರೆ ನಮ್ಗೆ ಹೇಳು. ಆಸೆ ಆಗಲಿಲ್ಲ ಅಂದರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀವಿ. ಸರಿ ಅದಕ್ಕೆ, ನಾನೇನೇನು ಚಿಕ್ಕ ಮಗುನ ತಲೆನೋವು ಬಂದರೆ ತಲೆ ಸುತ್ತು ಬಂದರೆ ಹೇಳ್ದೆ ಇರೋಕ್ಕೆ? ಹೇಳ್ತೀನಿ ತಗೊಳ್ಳಿ, ಅಂಥ ಸೀರಿಯಸ್ ಏನಲ್ಲ. ಮತ್ತೆ ಅದಕ್ಕೆ ಮನೆ ಕಟ್ಟೋಕ್ಕೆಲ್ಲ ದುಡ್ಡೆಲ್ಲ ಹೊಂದಾಣಿಕೆ ಆಯಿತಾ? ಏನಾದರೂ ದುಡ್ಡು ಸಿಗಲಿಲ್ಲ ಅಂದರೆ ನನಗೆ ಹೇಳಿ ಅದಕ್ಕೆ. ನನ್ನ ಹತ್ರ ಒಡವೆ ಇದೆ, ಅದನ್ನು ಕೊಡ್ತೀನಿ. ಅದನ್ನು ಅಡ ಇಟ್ಟು ಬೇಕಾದರೆ ತಗೊಳ್ಳಿ. ಅಣ್ಣನ ಹತ್ರನೇ ಹೇಳ್ಬೋದು. ಆದರೆ ಅಣ್ಣ ನನ್ನ ಮಾತು ಎಲ್ಲಿ ಕೇಳ್ತಾನೆ? ನೀನು ಒಡವೆ ನನಗೆ ಬೇಡ, ನಮ್ಮ ಮನೆ ಕಟ್ಟೋದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತಾನೆ. ಅದಕ್ಕೆ ಎಷ್ಟು ದಿನ ಅಂತ ಈಗ ಬೇರೆಯವ್ರ ಮನೇಲಿ ಇರ್ತೀರಾ ಹೇಳಿ? ನನ್ನ ಹತ್ರ ಸ್ವಲ್ಪ ಒಡವೆ ದುಡ್ಡು ಇದೆ, ಅದನ್ನು ಕೊಡ್ತೀನಿ. ಅದನ್ನು ತಗೊಂಡು ನೀವು ಮನೆ ಕಟ್ಟಿಸ್ಕೊಳ್ಳಿ ಅದಕ್ಕೆ. ಪ್ಲೀಸ್ ಅಣ್ಣನಿಗೆ ಹೇಳಿ ಅದಕ್ಕೆ. ಅಯ್ಯೋ, ನಿನ್ನ ಒಡವೆಗಳ್ನಿಕ್ಕಿ ನಾವು ಮನೆ ಕಟ್ಕೊಳಕ್ಕಾಗುತ್ತೇನಮ್ಮ? ನಿಮ್ಮ ಅಣ್ಣ ಇದಕ್ಕೆ ಒಪ್ಪೋದೇ ಇಲ್ಲಮ್ಮ. ಗೊತ್ತು ನೀವು ಹೀಗೆ ಅಂತೀರಾ ಅಂತ. ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಏನು ಯಾರಿಗಾದ್ರೂ ಬೇರೆಯವ್ರಿಗೆ ಕೊಡ್ತಿದ್ದೀನ ಅದಕ್ಕೆ? ನೀವು ಮನೆ ಕಟ್ಕೊಳಕ್ಕೆ ತಾನೇ. ನಮ್ಮ ಅಣ್ಣ ಚೆನ್ನಾಗಿರಬೇಕು, ನಮ್ಮ ತವ್ರ ಮನೆಯವ್ರು ಚೆನ್ನಾಗಿರಬೇಕು ಅಂತ ತಾನೇ ನಾನು ಕೊಡ್ತಿರೋದು. ಬೀರುವದಲ್ಲಿ ಇಟ್ಕೊಂಡು ಏನಾದರೂ ಎರಡಾಗುತ್ತಾ? ನಿಮಗೆ ಮನೆ ಕಟ್ಕೊಳಕ್ಕಾದ್ರೂ ಯೂಸ್ ಆಗುತ್ತಲ್ವಾ ಅದಕ್ಕೆ? ಪ್ಲೀಸ್ ಬೇಡ ಅನ್ಬೇಡಿ. ಬೇಕಾದ್ರೆ ಆಮೇಲೆ ನಿಮ್ಗೆ ಅನುಕೂಲ ಆದಾಗ ಬಿಡಿಸ್ಕೊಡಿ. ನಾನೇನು ಅದನ್ನ ದಿನ ಹಾಕ್ಕೊಂಡು ಸೀರೆ ಉಟ್ಕೊಂಡು ಆಚೆಯಿಂದ ಈಚೆಗೆ ಈಚೆಯಿಂದ ಆಚೆಗೆ ಓಡಾಡಲ್ಲ. ಆಗಲ್ಲ ಕಣೆ, ಅದೆಲ್ಲ ನಿನಗೆ ನಿನ್ನ ಗಂಡನ ಮನೆಯವ್ರು ಕೊಡಿಸಿರೋದು. ನಾವೇನು ಕೊಡಿಸಿದ್ದೀವಿ ಅಂತ ನಮಗೆ ಗೊತ್ತಿಲ್ವಾ? ನಿನ್ನ ಹತ್ರ ಇರೋದೆಲ್ಲ ನಿಮ್ಮ ಗಂಡನ ಮನೆಯವ್ರದ್ದೇ. ಅದನ್ನು ತಗೊಂಡು ನಾವು ಮನೆ ಕಟ್ಕೊಳ್ಳೋದು ಸರಿಯಾಗಲ್ಲ ಕಣೆ. ಹೌದು, ಯಾವಾಗೂ ಬರೀ ಅದನ್ನೇ ಹೇಳಿ. ಗಂಡನ ಮನೆ ಕಡೆ ಅನುಕೂಲ ಇರೋತ್ತಿಗೆ ಅವ್ರ ಹತ್ರ ದುಡ್ಡು ಬೇಡ ಅಂತೀರ. ಅಟ್ಲೀಸ್ಟ್ ನನ್ನ ಹತ್ರ ಇರೋ ಒಡವೆನಾದ್ರೂ ಇಟ್ಟು ಮನೆ ಕಟ್ಕೊಳ್ಳಿ ಅಂದರೆ ಅದಕ್ಕೂ ಬೇಡ ಅಂತೀರ. ಎಷ್ಟು ದಿನ ಅಂತ ಹೀಗೇನೆ ಮನೆ ಕಟ್ಕೊಳ್ಳೋದನ್ನ ಮುಂದಕ್ಕೆ ಹಾಕ್ತೀರಾ? ಸ್ವಲ್ಪ ಅಷ್ಟೊಂದು ತಿಂಗಳ ದುಡ್ಡು ಬಂದಿದ್ರಲ್ಲಿ ಸ್ವಲ್ಪನೇ ಕಟ್ಟಿಸ್ತಿದ್ದೀರಾ. ಹಿಂಗೆ ಎಷ್ಟು ದಿನ ಅಂತ ಮಾಡ್ತೀರಾ? ಬೇಗ ಕಟ್ಟಿಸ್ಕೊಂಡು ಬೇಕಾದರೆ ಆಮೇಲೆ ನಂಗೆ ಒಡವೆ ಬಿಡಿಸ್ಕೊಡಿ. ನೀವೇ ಅಣ್ಣನ ಹತ್ರ ಮಾತಾಡಿ. ಸರಿ ಬಿಡು, ನಿಮ್ಮ ಅಣ್ಣನ ಹತ್ರ ಒಂದ್ಸರಿ ಮಾತಾಡಿ ಕೇಳ್ತೀನಿ. ಸರಿ ಬಾ, ಅವರಿಬ್ರು ಊಟ ಮಾಡ್ಕೊಂಡು ಹೋದ್ರಲ್ಲ, ನಾವಿನ್ನೂ ಊಟನೇ ಮಾಡಿಲ್ಲ. ಅತ್ತೆ ಮಾವ ಆಮೇಲೆ ಬರ್ತಾರೆ. ಬಾ ಹೋಗೋಣ. ಅದಕ್ಕೆ ನೀವು ಒಳಗೆ ಹೋಗಿರಿ, ನಾನು ಬರ್ತೀನಿ. ಮತ್ತೆ ಹೀಗೆ ಮಾಡಿ ಊಟ ತಿಂದೇ ಇಲ್ಲ ಅಂದರೆ ಅಷ್ಟೇ ನೋಡು. ಇಲ್ಲ ಅದಕ್ಕೆ ಈಗ ಅಷ್ಟೇ ಬಂದೆ, ನಡೀರಿ ನೀವು. ಮತ್ತೆಗೆ ನನ್ನ ಆರೋಗ್ಯದ ಬಗ್ಗೆ ಡೌಟ್ ಬರ್ತಿದೆ. ಎಲ್ಲರಿಗೂ ನನ್ನ ಆರೋಗ್ಯದ ಬಗ್ಗೆ ಡೌಟ್ ಬರ್ತಿದೆ. ಅಂದರೆ ನಾನು ದಿನೇ ದಿನೇ ಸುಸ್ತಾಗ್ತಿರೋದು, ತಲೆ ಸುತ್ತುತ್ತಿರೋದು, ಇದೆಲ್ಲ ಸಿಮ್ಟಮ್ಸು ಗೊತ್ತಾಗ್ತಿದೆ. ಆದಷ್ಟು ಬೇಗ ಇನ್ನೊಂದು ಸ್ವಲ್ಪ ದಿನ ಗೊತ್ತಾಗದೇ ಇರೋ ಥರ ಮ್ಯಾನೇಜ್ ಮಾಡಬೇಕಲ್ಲ. ಆ ಡಾಕ್ಟ್ರ್ ಹತ್ರ ಇನ್ನೊಂದು ಸರಿ ಹೋಗಿ ಮಾತಾಡಿಸ್ಕೊಂಡು ಬರೋಣ.